ನಮ್ಮೆಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ ಕೋರುತ್ತಾ, ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಶುಭ ದಿವಸ ಆಯೋಜನೆಗೊಂಡಿರುವ ಜಾತ್ಯತೀತ ಜನತಾದಳದ ಸಂಘಟನಾ ರಾಜ್ಯ ಪ್ರವಾಸದ ಪಕ್ಷದ ಬೃಹತ್ ಸಮಾವೇಶದ ಉದ್ಘಾಟನೆ ಮಾಡಿರುವಂತ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಜೆಡಿಎಸ್ ಪಕ್ಷದ ನಮ್ಮ ಮುಂಚೂಣಿ ನಾಯಕರು, ನಮ್ಮ ಭವಿಷ್ಯದ ಆಶಾಕಿರಣ ಆಗಿರುವಂತ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ರವರೇ ಈ ಒಂದು ಸಮಾವೇಶದ ನಾಯಕತ್ವವನ್ನು ವಹಿಸಿ ಬೃಹತ್ ಸಮಾವೇಶಕ್ಕೆ ಸಾಕ್ಷೀಭೂತರಾಗಿರುವಂತ ಮಾಜಿ ಶಾಸಕರು, ಹಿರಿಯ ನಾಯಕರಾದಂತ ದತ್ತಣ್ಣ ಅವರೇ, ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕ ಕೆಂಪರಾಜಣ್ಣವರ ಸುಪುತ್ರ ಚೇತನ್ ಕೆಂಪರಾಜು ಅವರೇ, ಅದೇ ರೀತಿ ವಿಧಾನ ಪರಿಷತ್ನ ಮೇಲ್ಮನೆಯ ನಮ್ಮ ನೆಚ್ಚಿನ ನಾಯಕರು ಲಕ್ಷ್ಮಯ್ಯನವರ ಸುಪುತ್ರರು, ಬಹುಶಃ ಕರಾವಳಿ ಭಾಗದಲ್ಲಿ ಮರಳುಗಾಡಿನಲ್ಲಿ ನೀರು ತಂದಂತೆ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ನಾಯಕತ್ವವನ್ನು ವಹಿಸಿರುವಂತಹ ಭೋಜೇಗೌಡ್ರೆ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ನಮ್ಮ ಶಾಸಕ ಸ್ನೇಹಿತರುಗಳಾದಂತ ನಮ್ಮ GT ದೇವೇಗೌಡರ ಸುಪುತ್ರರು, ನಮ್ಮ ಪಕ್ಷದ ವಿಪ್ ಆಗಿರುವಂತ ಹರೀಶ್ ಗೌಡ್ರೆ, ನಮ್ಮ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರು, ಮಾಜಿ ಉಪ ಸ್ಪೀಕರ್ ನಮ್ಮ ಆತ್ಮೀಯರಾದಂತ ಶ್ರೀಯುತ ಕೃಷ್ಣಾರೆಡ್ಡಿರವರೇ, ಕೇರ್ಪೇಟೆ ಕ್ಷೇತ್ರದ ಶಾಸಕರು, ಯುವ ನಾಯಕರಾದಂತ ಮಂಜಣ್ಣವರೇ, ಹಾಸನ ಕ್ಷೇತ್ರದ ನಮ್ಮ ನೆಚ್ಚಿನ ಶಾಸಕರಾದಂತ ಸ್ವರೂಪ್ ಪ್ರಕಾಶ್ ರವರೇ, ವೇದಿಕೆ ಮೇಲೆ ದಯಮಾಡಿ ಯಾರು ಕೂಡ ತಪ್ಪಾಗಿ ಭಾವಿಸಬೇಡ. ಕಡೂರು ಕ್ಷೇತ್ರದ ನಮ್ಮ ಪಕ್ಷದ ಮುಂಚೂಣಿ ಎಲ್ಲ ನಾಯಕರುಗಳೇ, ವಿವಿಧ ಕ್ಷೇತ್ರಗಳಿಂದ ಆಗಮಿಸಿರುವಂತ ನಮ್ಮ ಪಕ್ಷದ ನಾಯಕರೇ, ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವಂತ ನಮ್ಮ ಪಕ್ಷದ ಬೆನ್ನೆಲುಬಾಗಿರುವಂತ ಜಾತ್ಯತೀತ ಜನತಾದಳದ ಕಾರ್ಯಕರ್ತ ಬಂಧುಗಳೇ, ಮಹಿಳಾ ಮಣಿಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಹುಮ್ಮಸ್ಸು ಉತ್ಸಾಹವನ್ನ ನೋಡಿದ್ರೆ 2028ಕ್ಕೆ ಈ ರಾಜ್ಯಕ್ಕೆ 3ನೇ ಬಾರಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾವುದೇ ಸಂದೇಹವಿಲ್ಲ ಎಂಬತಕ್ಕಂಥ ಮಾತನ್ನ ಈ ಮೂಲಕ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ, ಕಡೂರು ಬೀರೂರಿಗೆ ಸಂಬಂಧಪಟ್ಟಂಗೆ ದೈಹಿಕವಾಗಿ ನಮ್ಮ ಮುಂದೆ ಇಲ್ದಲೇ ಇರತಕ್ಕಂತ ದಿವಂಗತ ಲಕ್ಷ್ಮಯ್ಯನವ್ರನ್ನ, ಧರ್ಮೇಗೌಡ್ರನ್ನ, ನಮ್ಮ ನಿಖಿಲ್ ಅವರ ತಂದೆ ಸಂಘಟನಾ ಚತುರ ಕೆಂಪರಾಜು ಅವ್ರನ್ನ ನಾನು ಈ ವೇದಿಕೆ ಮೂಲಕ ಸ್ಮರಿಸ್ಕೊತಾ ಇದ್ದೀನಿ ಎಂಬತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಸಮಯ ಕೂಡ ಇವತ್ತು ಕಡಿಮೆ ಇದೆ. ಬಿಸಿಲಿನ ಜಳದ ಮಧ್ಯೆನೂ ಕೂಡ ಅಭೂತಪೂರ್ವವಾದಂತಹ ಸಮಾವೇಶ, ಅವರ ಇಬ್ಬರ ನಾಯಕತ್ವದಲ್ಲಿ ಸ್ಥಳೀಯ ಎಲ್ಲ ನಾಯಕರುಗಳ ಸಹಕಾರದೊಂದಿಗೆ ಇಲ್ಲಿ ಸಾಕಾರಗೊಂಡಿರ್ತಕ್ಕಂಥದ್ದು ಒಂದು ಪಕ್ಷಕ್ಕೆ ಚೈತನ್ಯವನ್ನು ತುಂಬಿದೆ. ಇವತ್ತು ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ದಣಿವರಿಯದ ನಾಯಕನಾಗಿ ಈ ರಾಜ್ಯದಲ್ಲಿ ಇವತ್ತು ಚಾಮರಾಜನಗರದಿಂದ ಬೀದರ್ ವರೆಗೆ ಸುಮಾರು 75 ವಿಧಾನಸಭಾ ಕ್ಷೇತ್ರಗಳನ್ನ ಪ್ರವಾಸ ಮಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡೋದ್ರ ಮೂಲಕ ಪಕ್ಷದ ಸಂಘಟನೆಗೆ ಪೂಜ್ಯ ದೇವೇಗೌಡರ ಆಶೀರ್ವಾದದಿಂದ, ಕುಮಾರಣ್ಣವರ ಆಶೀರ್ವಾದದಿಂದ, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾನ್ಯ ರೇವಣ್ಣ ಅವರ ಸಹಕಾರದಿಂದ ಇವತ್ತು ಉತ್ತಮವಾದಂತ ದೊಡ್ಡ ಸಂಘಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಎಂಬತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಬಯಸ್ತಂತವರಲ್ಲ. ಬಂಧುಗಳೇ, ಪಕ್ಷದ ಕಾರ್ಯಕರ್ತರನ್ನ ಉಳಿಸಬೇಕು ಎಂಬತಕ್ಕಂಥ ಒಂದು ದೃಷ್ಟಿನಲ್ಲಿ ಇವತ್ತು ಅಲ್ಲಿ ಸ್ಪರ್ಧೆ ಮಾಡುವಂತ ಅವಕಾಶ ಬಂತು. ಬಂಧುಗಳೇ, ಇವತ್ತು ನಮ್ಮೆಲ್ಲರ ಕಣ್ಮಣಿಗಳಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ತಳಮಟ್ಟದಿಂದ JDS ಪಕ್ಷವನ್ನ ಗಟ್ಟಿ ಮಾಡುವಂತ ಕೆಲಸವನ್ನ ದಿನದ 16 ಗಂಟೆ ಇವತ್ತು ಮಾಡ್ತಾ ಇರುವಂತದ್ದು ನಮ್ಮ ಪಕ್ಷಕ್ಕೆ ಕೊಡ್ತಾ ಇರತಕ್ಕಂತ ಒಂದು ದೊಡ್ಡ ಶಕ್ತಿ ಎಂಬತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಅನುಕಂಪದ ಅಲೆ ಇದೆ. ಬಂಧುಗಳೇ, ಅನುಕಂಪದ ಅಲೆ ಇದೆ. ಹಾಸನದಲ್ಲಿ ಆದಂತ ಬೃಹತ್ ಸಮಾವೇಶ, ಸುಮಾರು 2 ಲಕ್ಷಕ್ಕೂ ಕೂಡ ಅಧಿಕ ಜನರು ಇದ್ದಂತ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳಿಗೆ
ನಿರೀಕ್ಷಿಸುತ್ತಿದ್ದಂತ ಸಂದರ್ಭವನ್ನು ನೋಡಿದ್ರೆ ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹಿಡಿಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಬಂಧುಗಳೇ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ವಿಕೇಂದ್ರೀಕರಣ ವ್ಯವಸ್ಥೆ ಬಂದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು, ದೇವೇಗೌಡರು ಸಾಹೇಬರು ಲೋಕೋಪಯೋಗಿ ನೀರಾವರಿ ಸಚಿವರು, ಬೊಮ್ಮಾಯಿ ಅವರು ಕಂದಾಯ ಸಚಿವರು, ನಜೀರ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು. ವಿಕೇಂದ್ರೀಕರಣ ವ್ಯವಸ್ಥೆ ಬಂತು, ಜಿಲ್ಲಾ ಪರಿಷತ್ ಮಂಡಲ್ ಪಂಚಾಯಿತಿ ಬಂದಂತ ಸಂದರ್ಭದಲ್ಲಿ ಯಾವುದೇ ಮಂಡಲ್ ಪಂಚಾಯಿತಿಗಾಗ್ಲಿ ಜಿಲ್ಲಾ ಪರಿಷತ್ಗಾಗ್ಲಿ ಯಾವುದೇ ಮೀಸಲಾತಿ ಇರಲಿಲ್ಲ ಬಂಧುಗಳೇ. ರಾಜ್ಯ ಮಟ್ಟದ ಹೈಪವರ್ ಪಾರ್ಟಿ ಕಮಿಟಿ ಮೀಟಿಂಗ್ ನಲ್ಲಿ ಬಹುಶಃ ಒಂದು ಪರಿಶಿಷ್ಟ ಸಮಾಜಕ್ಕೆ ಒಂದು ಜಿಲ್ಲಾ ಪರಿಷತ್ ಅಧ್ಯಕ್ಷ ಸ್ಥಾನವನ್ನ ನೀಡಬೇಕು ಅಂತ ಚರ್ಚೆ ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಂತ್ರಿವರ್ಯರು ಯಾರು ಕೂಡ ಬಾಯಿ ಬಿಡದಲ್ಲೇ ಇರ್ತಕ್ಕಂಥ ಸನ್ನಿವೇಶ. ಅವತ್ತು ದೇವೇಗೌಡರು ಹಾಸನ ಜಿಲ್ಲೆಗೆ ಒಬ್ಬ ಪರಿಶಿಷ್ಟ ಸಮಾಜವನ್ನ ಒಂದು ಮೀಸಲನ್ನ ಗುರುಸಿ ಬಾಲಕೃಷ್ಣ ಮೂರ್ತಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದಂತ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕು ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಅವತ್ತಿನ ಸಂದರ್ಭದಲ್ಲಿ ಇವತ್ತು ಕೃಷ್ಣಮೂರ್ತಿ ಅವರು ನಮ್ಮ ಮುಂದೆ ಇಲ್ಲ. ಅವತ್ತು ಜಿಲ್ಲಾ ಪರಿಷತ್ತು ರಚನೆ ಆಗುವಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಕುರುಬ ಸಮಾಜ ಒಂದು ಸಂಘಟನೆಯಲ್ಲಿ ಮುಂದೆ ಇದೆ. ಇವತ್ತು 2A ವರ್ಗಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಪರಿಷತ್ ಅನ್ನ ಕಾಯ್ದಿರಿಸಬೇಕು ಎಂಬತಕ್ಕಂಥ ದೃಷ್ಟಿನಲ್ಲಿ ಅವಕಾಶವನ್ನ ಮಾಡಿ ಕೃಷ್ಣಮೂರ್ತಿ ಅವ್ರನ್ನ ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿ ಮಾಡಿದಂತ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕು ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಬಂಧುಗಳೇ. ಈ ಸಂದರ್ಭದಲ್ಲಿ ಯಾಕೆಂದ್ರೆ ದೇವೇಗೌಡರು ಓಡಾಡಲಿದೆ, ಹೊಡೆದಿರ್ದಲೆ ಹಳ್ಳಿಗಳಿಲ್ಲ, ಅರಿನಳ್ಳಿ ಹುಟ್ಟಿ ಭತ್ತದ ತೆವಡೆಯನ್ನ ತುಡಿದು ರೈತರ ಚಿಂತನೆಗಳನ್ನ, ಬಡವರ ಚಿಂತನೆಗಳನ್ನ, ಬಡವರ ಬೆವರಿನ ಒಂದು ಶಕ್ತಿಯನ್ನ ತಿಳ್ಕೊಂಡು ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸೋದ್ರ ಮೂಲಕ ರೈತರಿಗೆ ಶಕ್ತಿಯಾಗಿ ಇವತ್ತು 93ನೇ ವಯಸ್ಸಿನಲ್ಲೂ ಕೂಡ ರಾಜ್ಯಸಭೆಯಲ್ಲಿ ಗುಡುಕ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗಾಡಿನ ಜನರ ಕಷ್ಟಕ್ಕೋಸ್ಕರ ಎಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು 93ನೇ ವಯಸ್ಸಿನಲ್ಲೂ ಕೂಡ ಮೊನ್ನೆ ಮೋದಿ ಸಾಹೇಬರು ಆದಿ ಚುಂಚನಗಿರಿಗೆ ಬಂದಂತ ಸಂದರ್ಭದಲ್ಲಿ ದೇವೇಗೌಡರು ಕೂತಂತ ಸ್ಥಳಕ್ಕೆ 3 ಬಾರಿ ಹೋಗಿ ಬಹುಶಃ ಅವ್ರಿಗೆ ಹಸ್ತಲಾಘವನ್ನು ಮಾಡಿ ರಾಗಿ ಮುದ್ದೆಯನ್ನ ಪರಿಚಯಿಸ್ತಕ್ಕಂಥ ಮಹಾನ್ ನಾಯಕರು ಈ ದೇಶಕ್ಕೆ ಎಚ್ ಡಿ ದೇವೇಗೌಡರು ಎಂಬತಕ್ಕಂಥದನ್ನ ಮೋದಿ ಅವರ ಬಾಯಿನಲ್ಲಿ ಕೊಟ್ಟಂತದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದೇವೇಗೌಡರ ಆಡಳಿತ ವೈಖರಿ ನಾವು ಹೇಳ್ತಕ್ಕಂಥ ಅಗತ್ಯತೆ ಇಲ್ಲ. ಲಕ್ಷ್ಮಯ್ಯನವರ ಕಾಲದಿಂದನೂ ಕೂಡ ಕಡೂರು ಬೀರೂರ ಜನತೆ ಅದನ್ನು ತಿಳ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸರ್ಕಾರದ ಆಡಳಿತವನ್ನ ಜನರ ಬಳಿಗೆ ಕೊಂಡೊಯ್ದಂತ ಒಬ್ಬ ಮಹಾನ್ ನಾಯಕರು ಯಾರು ಇದ್ರೆ ನಮ್ಮ ನಿಮ್ಮೆಲ್ಲರ ಮಂಡಿನ ಎಚ್ ಡಿ ಕುಮಾರಸ್ವಾಮಿ ಅವರು ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವರಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಕೂತ 9ನೇ ಸ್ಥಾನದಲ್ಲಿ ಕೂತು ಆ ಒಂದು ಖಾತೆಯನ್ನ ಉತ್ತಮ ರೀತಿ ನಿರ್ವಹಿಸೋದ್ರ ಮೂಲಕ ಇವತ್ತು ಈ ದೇಶಕ್ಕೆ ಒಂದು ಚೈತನ್ಯವನ್ನು ನೀಡತಕ್ಕಂಥ ಕೆಲಸವನ್ನು ಇವತ್ತು ಕುಮಾರಣ್ಣವರು ಮಾಡ್ತಿರುವಂತದ್ದು ಸ್ವಾಗತಾರ್ಹವಾದಂತಹ ವಿಚಾರ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ವೇದಿಕೆ ಮೇಲೆ ನಮ್ಮ ದತ್ತಣ್ಣವರು ಇದ್ದಾರೆ. ಈಗ ಶ್ರೀರಾಮನಿಗೆ ಆಂಜನೇಯ ಹೆಂಗೋ ದೇವೇಗೌಡರಿಗೆ ಸನ್ಮಾನ ಶ್ರೀ ದತ್ತಣ್ಣವರು ಕೂಡ ಹೆಂಗೆ ಎಂಬತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕರಾಗಿ 2 ಬಾರಿ ವಿಧಾನಸಭಾ ಪರಿಷತ್ ಸದಸ್ಯರಾಗಿ ತಂದೆ ಆದಂತ ನಾಯಕತ್ವವನ್ನ ರೂಢಿಸ್ಕೊಂಡು ಈ ಭಾಗದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಅದ್ರ ಜೊತೆನಲ್ಲಿ ಕೆಂಪರಾಜ್ ಅವ್ರನ್ನ ಮುಂದೆ ಇಲ್ಲ, ನಮ್ಮ ಮಿಲ್ಕ್ ಯೂನಿಯನ್ ಡೈರೆಕ್ಟರ್ ಆಗಿ ನಮ್ಮ ಜೊತೆ ಸುಮಾರು 15 ವರ್ಷಗಳ ಕಾಲ ನಾವು ಸಹೋದ್ಯೋಗಿಗಳಾಗಿ ಕೆಲಸವನ್ನು ಮಾಡಿದ್ದೇವೆ. ಚೇತನ್ ಯಾರು ಬೇರೆ ಅಲ್ಲ, ನನ್ನ ಕ್ಷೇತ್ರದ ನವಿಲೆ ನಾಗೇಶ್ವರ ಸ್ವಾಮಿ ಕೆಂಪಮ್ಮ ದೇವಿಯ ಸನ್ನಿಧಿಯ ಮೊಮ್ಮಗ ಚೇತನ್ ಕೆಂಪರಾಜು ಅವರು ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ನವಿಲೇನಲ್ಲಿ ಕೆಂಪಮ್ಮನ ಜಾತ್ರೆ ಇವತ್ತು ತೇರು ಎಳಿಯಕ್ಕೆ ಹೋಗ್ಬೇಕು 4:15ಗೆ, ಬಹುಶಃ ಚೇತನ್ ಬರಬೇಕಾಗಿತ್ತು. ನಾನು ಇದು ಮುಗಿಸ್ಕೊಂಡು ನವಿಲೆಗೆ ಹೋಗುವಂತ ಸನ್ನಿವೇಶ ಇದೆ. ಬಹುಶಃ ಉತ್ಸಾಹ ಇದೆ, ಹುಮ್ಮಸ್ಸಿದೆ. ಅವ್ರ ಅಪ್ಪನ ದಾರಿಯಲ್ಲಿ ಹೆಚ್ಚಾಗ್ತಕ್ಕಂಥ ಶಕ್ತಿ ಇವತ್ತು ಚೇತನ್ ಪಡೆದಿರುವಂತದ್ದು ಸ್ವಾಗತಾರ್ಹವಾದಂತ ವಿಚಾರ ಎಂಬತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಯುವ ಶಕ್ತಿಗೆ ಶಕ್ತಿ ಕೊಡ್ಲಿಕ್ಕೆ ರಾಜ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರುವಂತದ್ದು ನಮ್ಮದು ವಿಶೇಷ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ
ಇವತ್ತು ನಿಖಿಲ್ ಅಂತ ನಾಯಕರು ಈ ರಾಜ್ಯಕ್ಕೆ ನಮ್ಮೆಲ್ಲರ ಮುಂಚೂಣಿ ನಾಯಕತ್ವವನ್ನು ವಹಿಸಿರುವಂತದ್ದು ನಮಗೆ ಹೆಮ್ಮೆಯ ಸಂಗತಿ ಎಂಬತಕ್ಕಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ರೇವಣ್ಣ ಸಾಹೇಬರು ಇವತ್ತು ಜಿಲ್ಲೆಯ ಹಾಸನ ಲೋಕಸಭಾ ಕ್ಷೇತ್ರದ ನಾಯಕರಾಗಿ ಇವತ್ತು ಇಂಧನ ಇಲಾಖೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಎಲ್ಲ ಶಕ್ತಿ ಕೊಟ್ಟಿದ್ದಾರೆ. ಕುಮಾರಣ್ಣ 14 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಸ್ನೇಹಿತರು ಶಾಸಕರಾಗಿದ್ದಂತ ಒಂದು ಸನ್ನಿವೇಶ ಆದ್ರೂ ಕೂಡ ಅಭಿವೃದ್ಧಿಗೆ ಯಾವತ್ತೂ ಕೂಡ ಹಿಂದೆ ಮಾಡಿದಾರಲ್ಲ. ಈ ಸಂಪೂರ್ಣ ಅಭಿವೃದ್ಧಿಗೆ ಕುಮಾರಣ್ಣವರು ಈ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ಇವತ್ತು ಕೂಡ ಸಾಕ್ಷಿವೆ ಎಂಬತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಹಳ್ಳಿಗಳಲ್ಲಿ ಪಕ್ಷವನ್ನ ಬಲಪಡಿಸ್ತಕ್ಕಂಥದಕ್ಕೆ ಒಂದು ಸಭೆ ಏನ್ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅನ್ನ ಇನ್ನೂ ಕೂಡ ಸದೃಢ ಕಟ್ಟನ ಮುಂದಕ್ಕೆ 100ಕ್ಕೆ 100 ಸೂರ್ಯ ಹುಟ್ಟದ ಎಷ್ಟು ಸತ್ಯನೋ ಈ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ NDA ಸರ್ಕಾರ ಬರ್ತಕ್ಕಂಥದ್ದು ಅಷ್ಟೇ ಸತ್ಯ ಎಂಬತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವ ಎಲ್ಲ ನಾಯಕರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.